ಹಾಯ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಬಿಲೇಟೆಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ದೇವರು ನಿಮ್ಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೇದು ಮಾಡಲಿ. ಇವತ್ತಿನ ವೀಡಿಯೋಗೆ ಬರೋಣ. 2 ಡೇಸಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕರಿಬೇವು ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಇದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ನಾವು ಕರಿಬೇವು ತಿನ್ನಿ ಅಂತ ಹೇಳ್ತಾರೆ, ನಮಗೆ ಒಗ್ಗರಣೆಲಿ ತಿನ್ನೋಕೆ ಅನಿಸಲ್ಲ, ಯಾಕಂದರೆ ಅದು ಎಷ್ಟು ಜನ ಇಷ್ಟಪಡಲ್ಲ. ಓಕೆನಾ, ನೀವು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಕಣ್ಣಿಗೂ ಒಳ್ಳೆಯದು, ಕೂದಲು ಏರ್ ಫಾಲ್ಗೆಲ್ಲ ತುಂಬ ಒಳ್ಳೆಯದು. ಈ ಥರ ಒಂದ್ಸತಿ ಟ್ರೈ ಮಾಡಿ, ಬೇಗ ಆಗುತ್ತೆ. 5 ಮಿನಿಟ್ಸ್, ವಿತಿನ್ 5 ಮಿನಿಟ್ಸಲ್ಲಿ ಆಗುತ್ತೆ ಮತ್ತು ತುಂಬ ರುಚಿಯಾಗೂ ಇರುತ್ತೆ. ಇಲ್ಲಿ ನೋಡಿ, ನಿಮ್ಮ ಹತ್ರ ರೈಸ್ ಮಾಡಿ ಇಟ್ಕೊಂಡಿರೋದಿದೆ ಬೆಳಗ್ಗೆ, ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಚಿತ್ರಾನ್ನ ಒಗ್ಗರಣೆ ಮಾಡ್ಕೊತಿದ್ದೀನಿ. ಇದಕ್ಕೆ ನಿಮ್ಗೆ ಏನಿಲ್ಲ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆಲ್ಲ ಹಾಕೋತಿದ್ದೀನಿ ನಾನು. ನೋಡಿ, ಹುಣಸೆಹಣ್ಣು, 1 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ನೋಡಿ, ಇದು ಕಾಶ್ಮೀರಿ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಆಮೇಲೆ ತೆಂಗಿನಕಾಯಿ ಇಷ್ಟು, ಆಮೇಲೆ ಇಷ್ಟೆಲ್ಲ ಬರೀ ಕರಿಬೇವೇ ಹಾಕ್ಕೊಳ್ಳೋಣ. ಹಸಿ ಕರಿಬೇವೇ ತೊಳೆದು ಒಣಗಿಸಿರೋದು. ನೀವು ತೊಳೆದು ಹಂಗೆ ಆದರೂ ಹಾಕ್ಕೋಬೋದು, ಏನು ತೊಂದರೆ ಆಗೋಲ್ಲ. ಇಷ್ಟನ್ನ ನಾವು ಇವಾಗ ತರ್ತರಿಯಾಗಿ ರುಬ್ಕೊಂಡು ಬರೋಣ. ಇಲ್ಲಿ ನೋಡಿ, ತುಂಬ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ವಿತೌಟ್ ನೀರು ಹಾಕ್ತೀರಾ ತರ್ತರಿಯಾಗಿ ರುಬ್ಕೊಳ್ಳಿ. ಇದೇ ಥರ ಈ ಥರ ನೀವು ತರ್ತರಿಯಾಗಿ ರುಬ್ಕೊಂಡ್ಮೇಲೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಇವಾಗ ಎಣ್ಣೆ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡೋಣ. ಇಲ್ಲಿ ನೋಡಿ, ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಉದ್ದಿನ ಬೇಳೆ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಹಾಕೋತಿದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕರಿಬೇವು ಸೇರಿಸ್ತೀನಿ. ಇಷ್ಟು ಹಾಕಾದ್ಮೇಲೆ ಇವಾಗ ನೀವು ಬೇಕಂದರೆ ಈರುಳ್ಳಿ ಹಾಕೋಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲ, ನಾನು ಇವಾಗ ಈರುಳ್ಳಿ ಹಾಕ್ಕೊತಿಲ್ಲ, ಯಾಕಂದರೆ ನಂಗೆ ಈರುಳ್ಳಿ ಹಾಕೋಂಗಿಲ್ಲ. ಇಲ್ಲ, ನೀವು ಬೇಕು ಅಂದರೆ ತುಂಬ ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಕಾಗಿಲ್ಲ. ಇವಾಗ ಅದು ಪೇಸ್ಟ್ ಮಾಡಿಟ್ಟಿರ್ತೀವಲ್ಲ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಅದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆ ಆಗಬೇಕಾದ್ರೇ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಇದನ್ನು ಅಂದರೆ ನೀರು ಹಾಕ್ಬಾರ್ದು, ಏನೂ ಹಾಕ್ಬಾರ್ದು. ಇವಾಗ ಆಯಿಲ್, ಕೊತ್ತಂಬರಿ ಏನೂ ಹಾಕ್ಬೇಡಿ. ಜಸ್ಟ್ ಇದು ಕರಿಬೇವ್ದು ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋ ತನಕ ನೋಡಿ ಈ ಥರ ಬಿಡಿ ಆಗಬೇಕಿದು. ಅಂದರೆ ಅದು ಎಣ್ಣೆ ಬಾಣಲಿಗೆ ಅಂಟ್ಕೋಬಾರ್ದು. ನಾವೇನು ಪೇಸ್ಟ್ ಹಾಕಿದ್ದೀವಿ ಅದು ಅಂಟ್ಕೋಬಾರ್ದು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಬಾಣಲಿಲಿ ಅಂಟ್ಕೋತಿಲ್ಲ, ಫುಲ್ಲು ಡ್ರೈ ಆಗಿದೆ. ಇವಾಗ ನಾವು ಅನ್ನ ಕಲಿಸ್ಕೊತಿದ್ದೀವಿ. ಇದರಲ್ಲಿ ತುಂಬ ನಾನು ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನೀವು ವಿತೌಟ್ ಫ್ರಿಜ್ಜೇ 1 ವಾರ ತೆಗೆದಿಟ್ಕೋಬೋದು. ಲೈಕ್ ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗಾದರೂ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಇವಾಗ ನಾನು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅನ್ನ ಕಲಿಸ್ಕೊತಿದ್ದೀನಿ. ನೋಡಿ, ಇವಾಗ ಕಲಿಸಿದ್ದೀನಿ. ಇವಾಗ ಇದನ್ನು ಸರ್ವ್ ಮಾಡೋಣ. ಇಲ್ಲಿ ನೋಡಿ, ನಾನು ಸರ್ವ್ ಮಾಡ್ತಿದ್ದೀನಿ. ಅದು ತುಂಬ ಈಸಿಯಾಗಿರುತ್ತೆ. ಕೆಲವೊಂದು ಸತಿ ರಾತ್ರಿ ಅನ್ನ ಮಿಕ್ಕಿರುತ್ತೆ, ಬರೀ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ಇದೊಂದು ಸತಿ ಟ್ರೈ ಮಾಡಿ. ಆಮೇಲೆ ಇವಾಗ ಬೇಗ ಆಫೀಸ್ಗೆ ಹೋಗೋರು ಇರ್ತಾರೆ, ಸೊ ಅವಾಗ ನಾವು ಲೇಟಾಗಿ ಎದ್ಬಿಟ್ರೆ ಇನ್ಸ್ಟೆಂಟಾಗಿ ಬೇಗ ನೀವು ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇದು ಪುಡಿ ಮಾಡಿ ಇಟ್ಕೊಂಡ್ರು ಜಸ್ಟ್ ರೈಸ್ ಮಾಡಿಕೊಟ್ರೆ ಇನ್ಸ್ಟೆಂಟಾಗಿ ನೀವು ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದೇ ಥರ ಈಸಿ ರೆಸಿಪೀಸ್ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಸಿಗುವ. ಬಾಯ್. ಥ್ಯಾಂಕ್ ಯು.